ನೋಡಿ ನಾನಿಲ್ಲಿ 1 ಲೀಟ್ರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಕಾಯಿಸ್ಕೊಂಡು ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ತುಂಬ ಚೆನ್ನಾಗಿ ಕೆನೆ ಬರುತ್ತೆ, ಇದರಲ್ಲಿ ಗಟ್ಟಿಯಾದ ಕೆನೆ ಬರುತ್ತೆ. ಇವಾಗ ನೋಡಿ ಇಷ್ಟು ಕೆನೆ ಬಂದಿದೆ, ಇದನ್ನು ತೆಕ್ಕೊಳ್ಳೋಣ. ನೋಡಿ ಇದಿಷ್ಟು ಸಿಕ್ಕಿದೆ, 1-2-3 ಸ್ಪೂನ್ ಆಗೋಷ್ಟು ಸಿಕ್ಕಿದೆ. ಇಷ್ಟು ಸಿಕ್ಕಿದೆ 1 ಲೀಟ್ರ್ ಹಾಲಲ್ಲಿ ಕೆನೆ. ನೋಡಿ ಇದರಲ್ಲೊಂದು 20-25 ಡೇಸ್ ಆಗುವಷ್ಟು ಕೆನೆ ಇರ್ಬೋದು. ನೋಡಿ ಇಷ್ಟು ಕೆನೆ ಬಂದಿದೆ. ಇದನ್ನು ಇವಾಗ ತುಪ್ಪ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಇವಾಗ ಈ ಕೆನೆನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡು ಒಂದು 5-6 ರೌಂಡು ಮಿಕ್ಸಿ ಮಾಡಿಕೊಂಡ್ರೆ ಬೆಣ್ಣೆ ಬರುತ್ತೆ. ಇದನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಕೋಲ್ಡ್ ನೀರಿದ್ರೆ ಕೋಲ್ಡ್ ನೀರು ಹಾಕ್ಕೋಬೋದು. ನಾನು ಮಾಮೂಲಿ ನೀರೇ ಹಾಕೋತಾ ಇದ್ದೀನಿ. ಇನ್ನು ಮಿಕ್ಸಿ ಮಾಡೋಣ ಈಗ. ನೋಡಿ ಈ ಥರ ಎಲ್ಲ ಬೆಣ್ಣೆ ಬಿಟ್ಕೊಂಡ್ಬಿಟ್ಟಿದೆ. ಇದನ್ನ ಇವಾಗ ಎಲ್ಲ ತೆಗೆದು ತಣ್ಣೀರಲ್ಲಿ ಹಾಕುವ. ಇನ್ನೊಂದು ಸಲ ಹಾಕ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದೆ ಕ್ರೀಮು. ಇವಾಗ ಈ ಕೆನೆ ಎಲ್ಲನೂ ಮಿಕ್ಸಿ ಮಾಡಿಕೊಂಡು ಬೆಣ್ಣೆ ತೆಗೆದಿಟ್ಕೊಳ್ಳೋಣ ಎಲ್ಲನೂ. ಇದನ್ನ ಇವಾಗ ಒಂದು 3-4 ಸಲ ಕ್ಲೀನಾಗಿ ತೊಳ್ಕೊಳ್ಳೋಣ. ಕೋಲ್ಡ್ ನೀರು ಹಾಕ್ಕೋತಾ ಇದ್ದೀನಿ ತೊಳೆಯೋಕ್ಕೆ. ನೀಟಾಗಿ ನೋಡಿ ಈ ಥರ. ಸ್ಮೆಲ್ಲೆಲ್ಲ ಹೋಗಬೇಕು. ಒಂದು 3-4 ಸಲ ತೊಳ್ಕೊಂಡ್ರೆ ಸಾಕು. ನಾನೀಗ ಒಂದು 4 ಸಲ ತೊಳ್ಕೊಂಡಿದ್ದೀನಿ. ನೋಡಿ ಇವಾಗ ವೈಟ್ ಥರ ನೀರು ಕ್ಲೀನ್ ಆಗಿದೆ. ಇಷ್ಟು ತೊಳ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಒಲೆ ಮೇಲೆ ಇಟ್ಕೊಳ್ಳೋಣ. ಚೆನ್ನಾಗಿ ಕಾಯಲಿ. ಒಂದು 10 ನಿಮಿಷ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡೋಣ ಎಷ್ಟೊತ್ತಾಗ್ಬೋದು ಅಂತ. ನೋಡಿ ಈ ಥರ ನೊರೆ ನೊರೆ ಬರ್ತಾ ಇದೆ. ಇದೆಲ್ಲ ವೇಸ್ಟೇಜ್ ಅಂತ. ಆಮೇಲೆ ಇದು ಕಪ್ಪಗಾಗ್ಬಿಡುತ್ತೆ. ಏನೂ ತೊಂದರೆ ಇರಲ್ಲ ಈ ಥರ ಆದರೆ. ಆಮೇಲೆ ಪ್ಯೂರಾಗಿ ಬರುತ್ತೆ. ನೋಡಿ ಇದು ಈ ಥರ ಕುದೀತಾ ಇದೆ. ನಾನು ಕುದಿಬೇಕಾದ್ರೆ 2 ಕರಿಬೇವು ಎಲೆ ಹಾಕ್ಕೊಂಡಿದ್ದೀನಿ. ವೀಳ್ಯದೆಲೆ ಇದ್ದರೆ ವೀಳ್ಯದೆಲೆ ಹಾಕ್ಕೋಬೋದು. ಆಮೇಲೆ ಲಾಸ್ಟಲ್ಲಿ ಹಾಕ್ಕೋಬೋದು. ನಾನು ಇವಾಗ ಹಾಕ್ಕೊಂಡೆ ಸ್ಮೆಲ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ನೋಡೋಣ ಈಗ ಇದು ಹೇಗೆ ಬರುತ್ತೆ ಅಂತ. ನೋಡಿ ಇದು ಇವಾಗ ಆಗ್ತಾ ಇದೆ. ಸ್ವಲ್ಪ ಬಣ್ಣ ಚೇಂಜ್ ಆಗಿಬಿಟ್ಟಿದೆ. ನೀರಿನ ಸೌಂಡ್ ಬರ್ತಾ ಇದೆ ನೋಡಿ. ನೀರಿನ ಅಂಶ ಎಲ್ಲ ಹೋಗುತ್ತೆ. ಪಟ ಸೌಂಡ್ ಆಫ್ ಆದ ತಕ್ಷಣ ನಾವು ಒಲೆ ಆಫ್ ಮಾಡ್ಕೊಂಡು ಬಿಡಬೇಕು. ನನಗೆ 2 ನಿಮಿಷ ಆಗುತ್ತೆ. 10-12 ನಿಮಿಷ ಬೇಕಾಯ್ತು ನನಗಿದು. ನೋಡಿ ಇದಾಗಿದೆ. ಇವಾಗ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನೋಡೋಣ ಇದನ್ನ ಹೆಂಗಾಗಿದೆ ಅಂತ. ಇದೆ ಅದನ್ನ ಸೋಸ್ಕೊತಾ ಇದ್ದೀನಿ. ಇದೆಲ್ಲ ವೇಸ್ಟ್. ಇದು ಈ ಥರ ಜಿಡ್ಡು ಥರ ಬಂದು ನಿಂತಿದೆ. ಇಷ್ಟಾಗಿದೆ. ಇವಾಗ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದು ಗಟ್ಟಿ ಬಂದ ಮೇಲೆ. ನೋಡಿ ಫ್ರೆಶ್ ಆಗಿರೋ ಮನೆಯಲ್ಲೇ ಮಾಡ್ಕೊಂಡಿರೋ ತುಪ್ಪ. ಒಂದು 20-25 ಡೇಸ್ದು ಇರ್ಬೋದು ಕೆನೆ ಇದರಲ್ಲಿ. ಒಂದು 350-400 ಗ್ರಾಮ್ ಅಷ್ಟು ತುಪ್ಪ ಆಗಿದೆ ಇದರಲ್ಲಿ.
ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಶ್ ಆಗಿರೋ ತುಪ್ಪನ. ಇಲ್ಲಿಗೆ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.